ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಈ ಸಂಚಿಕೆಯ ಮೊದಲನೇ ನಾಮ ಹ್ರೀಂಕಾರಿ. ಹ್ರೀಂಕಾರಿ ಅಂತಂದರೆ ಪರಮಾನಂದವನ್ನು ಉಂಟು ಮಾಡುವವಳು ಅಂತ ಒಂದರ್ಥ. ಓಂಕಾರ, ಸೃಷ್ಟಿ ಮೂಲವಾದ ಪ್ರಣವ ಶಬ್ದ ಓಂಕಾರ ಏನಿದೆ, ಈ ಓಂಕಾರವೇ ಇನ್ನೊಂದು ರೀತಿಯಲ್ಲಿ ಹ್ರೀಂಕಾರವಾಗಿ ಸೂಚಿತವಾಗುತ್ತೆ. ಅಂದರೆ ಓಂಕಾರ ಹ್ರೀಂಕಾರಗಳೆರಡೂ ಒಂದೇ ಅನ್ನೋದು ಇದರ ಭಾವ ಅಂತ ಇದು ಜ್ಞಾನಿಗಳ ಮಾತು. ಓಂಕಾರ ಧ್ಯಾನ ಯಾವ ರೀತಿ ಸೃಷ್ಟಿ ಮೂಲಕ್ಕೆ ಸಾಧಕನನ್ನು ಮುಟ್ಟಿಸಬಲ್ಲದೋ ಅದೇ ರೀತಿ ಹ್ರೀಂಕಾರವೂ ಕೂಡ ಮೂಲ ಮೌನ ಏನಿದೆ ಅದಕ್ಕೆ ಸಾಧಕನನ್ನು ಸೇರಿಸುವಂಥದ್ದು ಎಂಬುದಾಗಿ ಜ್ಞಾನಿಗಳ ವಿವರಣೆ ಇದೆ. ಹಾಗಾಗಿ ಲಲಿತಾ ಸಹಸ್ರನಾಮಗಳನ್ನು ಅಥವಾ ಅಷ್ಟೋತ್ತರವನ್ನು ಓದುವಾಗ ಮೊದಲಿಗೆ ಹ್ರೀಂ ಸೇರಿಸಿ ಕೊನೆಗೆ ನಮಃ ಎಂದು ನಾಮಗಳನ್ನು ಓದುವ ಪರಿಪಾಠವೂ ಇದೆ. ಉದಾಹರಣೆ ಒಂದು ಕೊಡೋದಾದರೆ, ವಿಜಯ ಅನ್ನೋದು ಒಂದು ದೇವಿಯ ನಾಮ. ಈ ವಿಜಯ ಅನ್ನುವಂಥ ನಾಮವನ್ನು ತೆಗೆದುಕೊಂಡ್ರೆ ಹ್ರೀಂ ವಿಜಯಾಯೈ ನಮಃ ಅಂತ ನಾಮದ ಅರ್ಚನೆ ಆಗುತ್ತೆ. ಈ ರೀತಿ ಹ್ರೀಂಕಾರಿ ಅನ್ನುವಂಥದ್ದು ಶ್ರೀಕಾರ, ಓಂಕಾರ ಇದೆಲ್ಲಕ್ಕೂ ಸಮಾನವಾದ ಬೀಜಾಕ್ಷರ ಅಂತ ಜ್ಞಾನಿಗಳು ವಿವರಿಸ್ತಾರೆ. ಹಾಗೆ ಈ ಜಗತ್ತಿನ ಉತ್ಪತ್ತಿ, ರಕ್ಷಣೆ ಹಾಗೂ ಲಯ ಕಾರ್ಯಕ್ಕೆ ಕಾರಣವಾದ ಚೈತನ್ಯ ಶಕ್ತಿ ಅಂತ ಈ ಹ್ರೀಂಕಾರದ ವಿವರಣೆ ಬರುತ್ತೆ. ಹಾಗಾಗಿ ಓಂಕಾರ, ಹ್ರೀಂಕಾರ, ಶ್ರೀಕಾರ ಇದೆಲ್ಲವೂ ಕೂಡ ಸಮಾನಾರ್ಥಕವನ್ನು ಕೊಡುವಂಥದ್ದು ಅನ್ನೋದನ್ನು ಇಲ್ಲಿ ಗಮನಿಸಿಕೊಳ್ಳಬೇಕಿದೆ. ಮುಂದಿನ ನಾಮ ಹ್ರೀಮತಿ. ಹ್ರೀಮತಿ ಅಂತಂದರೆ ಲಜ್ಜಾವತಿ, ಲಜ್ಜೆಯುಳ್ಳವಳು ಹಾಗೂ ನಮ್ಮೊಳಗೂ ಕೂಡ ನಾಚಿಕೆಯ ಭಾವವನ್ನು ಉಂಟು ಮಾಡುವವಳು ಅಂತ ಈ ನಾಮ ಹೇಳ್ತಾ ಇದೆ. ಇಲ್ಲಿ ಹ್ರೀಂ ಅಂತಂದರೆ ನಾಚಿಕೆ. ಈ ಲಜ್ಜೆ ಅಥವಾ ನಾಚಿಕೆ ಅನ್ನುವಂಥದ್ದು ಸ್ತ್ರೀತ್ವದ ಸಹಜ ಲಕ್ಷಣ ಅಲ್ವಾ. ಈಗ ನಾವು ಈ ಚೈತನ್ಯವನ್ನು ಲಲಿತಾಂಬಿಕೆ ಅಂತ ಸ್ತ್ರೀ ರೂಪದಲ್ಲಿ ಸ್ತುತಿಸ್ತಾ ಇರೋದ್ರಿಂದ ಈ ಸ್ತ್ರೀ ಗುಣ ಏನಿದೆ ನಾಚಿಕೆ, ಅದನ್ನು ಇಲ್ಲಿ ಲಲಿತಾಂಬಿಕೆಗೆ ಆರೋಪ ಮಾಡಿ ಹ್ರೀಮತಿ ಅನ್ನುವಂಥ ನಾಮದಲ್ಲಿ ವಾಗ್ದೇವಿಯರು ಸ್ತುತಿಸ್ತಾ ಇದ್ದಾರೆ. ಇಲ್ಲೊಂದು ಗಮನಿಸಬೇಕಾದ ಅಂಶ ಇದೆ. ಕರುಣೆ, ಮೈತ್ರಿ, ಯಶಸ್ಸು, ಕೀರ್ತಿ, ನಾಚಿಕೆ ಇವೆಲ್ಲ ಸ್ತ್ರೀ ಗುಣಗಳು ಅಂತ ನಮ್ಮ ಶಾಸ್ತ್ರದ ಮಾತು. ಈ ನಾಚಿಕೆ ಅನ್ನುವಂಥದ್ದನ್ನು ನಮ್ಮ ಅನುಭವದಲ್ಲೇ ನಾವು ತಗೊಂಡ್ರೆ ಕೆಲವಷ್ಟು ವಿಷಯದಲ್ಲಿ ನಮಗೆ ತುಂಬ ನಾಚಿಕೆ ಉಂಟಾಗ್ತದೆ ಕೆಲವೊಂದು ಸಲ ಅಲ್ವಾ. ಆ ನಾಚಿಕೆಯ ಭಾವದಲ್ಲಿ ಪ್ರಕಟವಾಗುವುದು ಕೂಡ ಈ ಮಾತೆಯೇ ಅಂತ ಈ ನಾಮ ಹೇಳ್ತಾ ಇದೆ. ಈ ನಾಚಿಕೆಯ ವಿಷಯವನ್ನು ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಗೊತ್ತಾಗುವಂಥದ್ದೇನು ಅಂತಂದರೆ, ಮನಸ್ಸಿಗೆ ಚಾಪಲ್ಯದ ಭಾವ ಯಾವಾಗಿರ್ತದೆಯೋ ಅಲ್ಲಿ ಲಜ್ಜೆ ಇಲ್ಲ. ಯಾವಾಗ ಲಜ್ಜಾಭಾವದ ಒಂದು ಮುಸುಕು ಮನಸ್ಸಿನಲ್ಲಿರ್ತದೋ ಆ ಮನಸ್ಸು ಚಾಪಲ್ಯಕ್ಕೆ ಬಲಿ ಬೀಳಲ್ಲ. ಹಾಗಾಗಿ ಲಜ್ಜೆ ಅನ್ನುವಂಥದ್ದು ಮನಸ್ಸಿನ ಚಾಪಲ್ಯವನ್ನು ತಡೆ ಹಿಡಿಯುವಂಥದ್ದು ಅಂತ ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಲಜ್ಜೆಯ ಮೂಲಕ ನಮ್ಮ ಮನಸ್ಸು ಚಾಪಲ್ಯಕ್ಕೆ ಬಲಿ ಬೀಳದಂತೆ ಕಾಪಾಡುವಂಥದ್ದೂ ಕೂಡ ಶ್ರೀಮಾತೆಯೇ ಅಂತ ಇಲ್ಲಿ ಈ ನಾಮ ಒಳ ಸೂಚನೆಯನ್ನು ಕೊಡ್ತಾ ಇದೆ. ಇದನ್ನು ನಾವು ಸರಿಯಾಗಿ ವಿಚಾರ ಮಾಡಿ ತಿಳ್ಕೋಬೇಕು. ಮುಂದಿನ ನಾಮವನ್ನು ನೋಡೋಣ. ಹೃದಯ. ಹೃದಯ ಅಂತಂದರೆ ಹೃದಯಳು, ಹೃದಯದಲ್ಲಿ ನೆಲೆಸಿರುವವಳು ಅಂತ ಈ ನಾಮದ ಅರ್ಥ. ಈ ಹೃದಯ ಅನ್ನೋ ಮಾತು ನಮ್ಮ ವಾಡಿಕೆಯಲ್ಲೂ ಇದೆ. ಬಹಳ ಹೃತ್ಪೂರ್ಣವಾಗಿ ಮಾತನ್ನು ಬಳಸುವಾಗ ನಾವು ಹೇಳ್ತಿರ್ತೀವಿ, ಹೃದಯದುಂಬಿ ಬಂತು, ಹೃತ್ಪೂರ್ವಕವಾದ ಸ್ವಾಗತ, ಹೃದಯಕ್ಕೇ ನಾಟ್ತು, ಹೀಗೆಲ್ಲ ಶಬ್ದವನ್ನು ಬಳಸ್ತೀವಲ್ವಾ. ಆ ರೀತಿಯ ಪ್ರೇಮ ಭಾವನೆಯಲ್ಲಿ, ಆತ್ಮೀಯ ಭಾವನೆಯಲ್ಲಿ ಪ್ರೀತಿಯನ್ನು ಸ್ಫುರಿಸುವಂತಹ ಎಲ್ಲ ಭಾವ ಏನಿದೆ ಆ ಪ್ರೀತಿಯ ಆತ್ಮೀಯತೆಯ ಭಾವದಲ್ಲಿ ನೆಲೆಸಿರುವವಳು ಈ ಮಾತೆ ಅನ್ನಲಿಕ್ಕೆ ಹೃದಯ ಅನ್ನುವಂಥ ನಾಮ ಬಂದಿದೆ. ಹೃದಯದಲ್ಲೇ ನೆಲೆಸಿದ್ದು ಎಲ್ಲ ಪ್ರೀತಿಗೆ ಎಲ್ಲ ಭಾವಕ್ಕೆ ಕಾರಣಳಾಗಿರುವವಳು ಅಂತ ಇದರ
ಸರಿಯಾದ ಅರ್ಥ. ಇದನ್ನೇ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟಃ ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ಅಂತ. ಅಂದರೆ ಎಲ್ಲರ ಹೃದಯದಲ್ಲಿದ್ದು ಅವರವರ ಎಲ್ಲ ಭಾವನೆಗಳಿಗೂ ನಾನೇ ಕಾರಣ. ಪ್ರೀತಿಯ ಭಾವನೆ ಇರಲಿ, ಮೋಹದ ಭಾವನೆ ಇರಲಿ, ಮರೆವಿನ ಭಾವನೆ ಇರಲಿ, ಯಾವುದೇ ಇರಲಿ, ಜ್ಞಾನಂ ಅಪೋಹನಂ ಅಂತ ಹೇಳ್ತಾನಲ್ಲ, ಜ್ಞಾನದ ಭಾವಕ್ಕೂ ಮತ್ತು ಅಜ್ಞಾನದ ಭಾವಕ್ಕೂ ಎಲ್ಲಕ್ಕೂ ಕೂಡ ಆ ಭಾವನೆಗಳಿಗೆ ನಾನೇ ಕಾರಣ. ಯಾಕೆಂದರೆ ಹೃದಯವೇ ಎಲ್ಲ ಭಾವನೆಗಳಿಗೂ ಮೂಲ. ಮುಖ್ಯವಾಗಿ ಪ್ರೀತಿಯ ಆತ್ಮೀಯತೆಯ ಭಾವನೆಗೆ ಹೃದಯ ಮೂಲ ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲಿಯೇ ಕೃಷ್ಣ ಕೂಡ ಮಾತನಾಡುವಂಥದ್ದು. ಅದೇ ಅರ್ಥದಲ್ಲಿ ಇಲ್ಲಿ ಹೃದಯ ಅನ್ನುವಂಥ ನಾಮ ಬಂದಿದೆ. ಹೇಯೋಪಾದೇಯ ವರ್ಜಿತ ಅಂತ ಮುಂದಿನ ನಾಮ. ಹೇಯ ಉಪಾದೇಯಗಳಿಂದ ವರ್ಜಿತಳಾದವಳು ಅಂತ ಈ ನಾಮದ ಅರ್ಥ. ಇಲ್ಲಿ ಹೇಯ ಉಪಾದೇಯ ಅಂತಂದರೆ ವಿಧಿ ಮತ್ತು ನಿಷೇಧ ಅಂತ ಅರ್ಥ. ವಿಧಿ ಅಂತಂದರೆ ಶಾಸ್ತ್ರ ವಿಧಿಸಿದ ಕರ್ಮಗಳನ್ನು ಬಿಡುವಂಥದ್ದು. ಉಪಾದೇಯ ಅಂತಂದರೆ ಶಾಸ್ತ್ರ ವಿಧಿಸಿದ ಕರ್ಮಗಳನ್ನು ಮಾಡುವಂಥದ್ದು. ಅಂದರೆ ಕೆಲವಷ್ಟು ನಿಷೇಧ ಕರ್ಮಗಳಿರ್ತವೆ, ಅದನ್ನು ಹೇಯ ಅಂತ ಹೇಳ್ತಾರೆ. ಕೆಲವಷ್ಟು ಮಾಡುವಂಥದ್ದು ಇರ್ತದಲ್ಲ, ಕರ್ತವ್ಯಂ ಅಂತ, ಅದರನ್ನು ಉಪಾದೇಯ ಅಂತ ಹೇಳ್ತಾರೆ. ಇಲ್ಲಿ ಹೇಯ ಉಪಾದೇಯ ಕರ್ಮಗಳಿಂದ ವರ್ಜಿತಳಾದವಳು ಅಂತಂದರೆ ಈ ಎಲ್ಲ ಬಗೆಯ ವಿಧಿ ಮತ್ತು ನಿಷೇಧದ ಕರ್ಮಶಾಸ್ತ್ರಗಳಿಂದ ಏನು ಹೇಳಲ್ಪಡ್ತದೆ ಅದೆಲ್ಲದರಿಂದಲೂ ಕೂಡ ಅವಳು ಮುಕ್ತಳು ಅಂತ ಅರ್ಥ. ಅಂದರೆ ಅವಳಿಗೆ ನಮ್ಮಂತೆ ಯಾವುದನ್ನು ಮಾಡಬೇಕು ಅಂತಲೇ ಇಲ್ಲ, ಯಾವುದನ್ನೂ ಕೂಡ. ಅಂದರೆ ನಮ್ಗೆ ಕೆಲವಷ್ಟು ಕರ್ತವ್ಯ ಇರ್ತದೆ ಜೀವನದಲ್ಲಿ, ನಾವು ಮಾಡ್ತಾ ಹೋಗಬೇಕಾಗ್ತದಲ್ಲ, ಆ ರೀತಿ ಯಾವ ವಿಧಿಯೂ ನಿಷೇಧವೂ ಆದಂಥ ಕರ್ತವ್ಯ ಕರ್ಮ ಅವಳಿಗಿಲ್ಲ. ಈ ಎರಡನ್ನೂ ಮೀರಿದ ಶುದ್ಧ ತತ್ವ ಅವಳು ಅಂತ ಈ ನಾಮ ಹೇಳ್ತಾ ಇದೆ. ಯಾಕೆ ಅಂತಂದರೆ ಯಾವ ರೀತಿಯ ಅಂಟುವಿಕೆ ನಮ್ಮ ಮನಸ್ಸಿಗಿರುವಂತೆ ಅವಳಿಗಿಲ್ಲ, ಹಾಗೆ ಯಾವ ರೀತಿಯ ಕರ್ತೃತ್ವ ಬುದ್ಧಿ ನಮ್ಮ ಮನಸ್ಸಿನಲ್ಲಿ ನೆಲೆಯಾಗಿರುವಂತೆ ಅವಳ ಮನಸ್ಸಿನಲ್ಲಿ ಇಲ್ಲ. ಶುದ್ಧ ಮನಸ್ಸೋದು. ಹಾಗಾಗಿ ಈ ಹೇಯೋಪಾದೇಯ ವರ್ಜಿತ ಅನ್ನುವಂಥ ನಾಮವನ್ನು ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಈ ವಿಷಯವನ್ನು ಕೃಷ್ಣ ಗೀತೆಯ ಕರ್ಮಯೋಗದಲ್ಲಿ ಹೇಳ್ತಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಈ ಮೂರೂ ಲೋಕಗಳಲ್ಲಿಯೂ ನಾನು ಮಾಡಬೇಕಾದ ಕರ್ಮ ಅಂತ ನನಗೆ ವಿಧಿಸಿದ್ದು ಯಾವುದೂ ಇಲ್ಲ. ಆದರೆ ಯಾವ ಫಲಾಪೇಕ್ಷೆ ಇಲ್ಲದೆ ಹಾಗೂ ಯಾವ ಕರ್ತೃತ್ವ ಬುದ್ಧಿಯೂ ಇಲ್ಲದೆ ಕೇವಲ ಲೋಕ ಕಲ್ಯಾಣಕ್ಕಾಗಿ, ಲೋಕದ ಜನರ ಒಳಿತಿಗಾಗಿ ನಾನು ಕರ್ಮವನ್ನು ಮಾಡ್ತಾ ಇದ್ದೇನೆ. ಇದರಿಂದ ನನಗೆ ಆಗಬೇಕಾದ್ದು ಏನೂ ಇಲ್ಲ ಅಂತ ಕೃಷ್ಣನ ಮಾತು ಗೀತೆಯಲ್ಲಿದೆ. ಇದೇ ಅರ್ಥದಲ್ಲಿ ಇಲ್ಲಿ ಹೇಯೋಪಾದೇಯ ವರ್ಜಿತ ಅನ್ನುವಂಥ ನಾಮ ಬಂದಿದೆ. ಮುಂದಿನ ಶ್ಲೋಕವನ್ನು ನೋಡೋಣ. ರಾಜರಾಜಾರ್ಚಿತ ರಾಜ್ಞಿ ರಮ್ಯಾ ರಾಜೀವಲೋಚನಾ ರಂಜನೀರಮಣೀರಸ್ಯ ರಣತ್ ಕಿಂಕಿಣಿ ಮೇಖಲಾ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ರಾಜರಾಜಾರ್ಚಿತ, ಅಂದರೆ ರಾಜರಾಜರಿಂದಲೂ ಪೂಜ್ಯಳು ಅಂತ ಈ ನಾಮ ಹೇಳ್ತಾ ಇದೆ. ಯಾರು ರಾಜರಿಗೆಲ್ಲ ರಾಜರಾದ ಚಕ್ರವರ್ತಿ ಸಾಮ್ರಾಟರೋ ಅವರಿಗೂ ಕೂಡ ಇವಳೇ ಪೂಜ್ಯಳು. ಈ ಚೈತನ್ಯಾತ್ಮಕವಾದ ಶಕ್ತಿ ಎಲ್ಲರಲ್ಲೂ ಇದ್ದು ಎಲ್ಲವನ್ನೂ ನಡೆಸುವಂಥವಳಾದ್ದರಿಂದ ಎಲ್ಲಕ್ಕೂ, ಅಂದರೆ ರಾಜ್ಯಕ್ಕೂ ರಾಜರಿಗೂ ಎಲ್ಲಕ್ಕೂ ಇವಳೇ ಮೂಲವಾದ್ದರಿಂದ ಈ ಶಕ್ತಿ ಚೈತನ್ಯವನ್ನೇ ಅರಿವುಳ್ಳ ಎಲ್ಲ ರಾಜರಾಜರು ಕೂಡ ಪೂಜೆ ಮಾಡ್ತಾ ಬಂದಿದ್ದಾರೆ, ಅರ್ಚನೆ ಮಾಡ್ತಾ ಬಂದಿದ್ದಾರೆ ಅಂತ ಈ ನಾಮ ಹೇಳ್ತಾ ಇದೆ. ಇಲ್ಲಿ ರಾಜರಾಜರು ಅಂತಂದರೆ ಈ ಮನುಷ್ಯ ಲೋಕ, ದೇವಲೋಕ, ದಾನವಲೋಕ ಮುಂತಾದ 14 ಲೋಕಗಳೇನಿವೆಯಲ್ಲ, ಅವುಗಳಲ್ಲಿ ಯಾರು ಎಷ್ಟೇ ಬಲಾಢ್ಯರಿರಲಿ, ಬುದ್ಧಿವಂತರಿರಲಿ, ಪಂಡಿತರಿರಲಿ, ಸಿದ್ಧಿವಂತರಿರಲಿ, ರೂಪವಂತರು, ವಿದ್ಯಾವಂತರು ಏನೇ ಇರಲಿ, ಧನವಂತರಿರಲಿ, ಅವರೆಲ್ಲರಿಗೂ ಕೂಡ ಒಡತಿ ಇವಳೇ. ಈ ಶಕ್ತಿ ಚೈತನ್ಯದ ಅನುಗ್ರಹದಿಂದಲೇ ಅವರಲ್ಲಿನ ಆ ಸಂಪತ್ತನ್ನು ಪಡೆದುಕೊಳ್ಳೋದು. ಇದರ ಅರಿವು ಯಾರಿಗಿರ್ತದೆಯೋ ಆ ರಾಜರು, ಆ ನಾಯಕರು, ಆ ಒಡೆಯರು ಎಲ್ಲರೂ ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಶಕ್ತಿಯ ಆರಾಧನೆಯನ್ನು ಮಾಡ್ತಾ ಇರ್ತಾರೆ ಅಂತ ಈ ರಾಜರಾಜಾರ್ಚಿತ ಅನ್ನುವಂಥ ನಾಮ ಹೇಳ್ತಾ ಇದೆ. ಜೊತೆಗೆ ಈ ಲೋಕಕ್ಕೆಲ್ಲ ಅಧಿಪತಿಗಳಾದ ತ್ರಿಮೂರ್ತಿಗಳು ಅಂತ ಏನು ಹೇಳ್ತೀವಿ,
ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದರೆ ಸೃಷ್ಟಿಕರ್ತ, ರಕ್ಷಕ ಹಾಗೂ ಲಯಕರ್ತ. ಈ ಮೂವರೂ ಕೂಡ ಈ ಮಾತೆಯಿಂದಲೇ ತಮ್ಮ ಶಕ್ತಿ ಚೈತನ್ಯವನ್ನು ಪಡೆದುಕೊಳ್ಳುವುದಾದ್ದರಿಂದ ಅವರೂ ಕೂಡ ಈ ತಾಯಿಗೆ ನಿತ್ಯ ನಮನ ಮಾಡ್ತಾರೆ ಅನ್ನೋದನ್ನು ನಾವು ಈ ಪ್ರಾರಂಭಿಕ ನಾಮದಲ್ಲಿ ನೋಡಿದ್ವಿ. ಶ್ರೀಮಾತಾ, ಶ್ರೀ ಮಹಾರಾಜ್ಞಿ ಅನ್ನುವಂಥ ನಾಮಗಳಲ್ಲಿ ನೋಡಿದ್ವಲ್ವಾ. ಆ ರೀತಿ ಆ ಲೋಕದ ಒಡೆಯರೇನಿದ್ದಾರೆ ಅವರು ಕೂಡ ಈ ತಾಯಿಗೆ ನಮಿಸುವಂಥವರೇ ಅನ್ನಲಿಕ್ಕೆ ಈ ರಾಜರಾಜಾರ್ಚಿತ ಅನ್ನುವಂಥ ನಾಮ ಬಂದಿದೆ. ಮುಂದಿನ ನಾಮ ರಾಜ್ಞಿ. ರಾಜ್ಞಿ ಅಂತಂದರೆ ರಾಣಿ ಅಥವಾ ಮಹಾರಾಣಿ. ಎಲ್ಲರಿಗೂ, ವಿಶ್ವದ ಸಕಲ ಜೀವಕೋಟಿಗಳಿಗೂ ಕೂಡ ಒಡೆಯನಾದಂತಹ ಪರಬ್ರಹ್ಮ ತತ್ವ ಶಿವ ಏನಿದ್ದಾನೆ, ಆ ಶಿವನ ರಾಣಿ ಇವಳು, ಶಿವನ ಸ್ತ್ರೀ ರೂಪ ಇವಳು. ಹಾಗಾಗಿ ಇವಳು ರಾಜ್ಞಿ. ಮಹಾರಾಜ್ಞಿ ಅನ್ನುವಂಥ ನಾಮ ಬಂದಿತ್ತಲ್ಲ, ಅದೇ ಅರ್ಥದಲ್ಲಿ ಈ ನಾಮ ತೆರೆದುಕೊಳ್ತಾ ಇದೆ. ಜೊತೆಗೆ ಜೀವದ ಕೋಶದಲ್ಲೂ ನೆಲೆಸಿ ಪ್ರತಿ ಕೋಶಕ್ಕೂ ಚೈತನ್ಯವನ್ನಿತ್ತು ಅನುಕ್ಷಣವೂ ಈ ಜೀವವನ್ನು ಕಾಪಾಡ್ತಾ ಇರುವಂಥವಳು ಈ ರಾಜ್ಞಿ. ಅಷ್ಟೇ ಅಲ್ಲ, ಪಿಂಡಾಂಡ ಬ್ರಹ್ಮಾಂಡಗಳನ್ನೆಲ್ಲ ಆಳುತ್ತಿರುವವಳು ಈ ರಾಜ್ಞಿ. ಜೀವಕ್ಕೆ ಮೋಕ್ಷ ಸಾಮ್ರಾಜ್ಯವನ್ನು ಕರುಣಿಸುವವಳೂ ಕೂಡ ಈ ರಾಜ್ಞಿಯೇ. ಈ ಶ್ರೀನಾಮದ ಜಪದಿಂದ ಅಥವಾ ಪ್ರಜ್ಞಾಸ್ವರೂಪಿಯಾದ ಈ ರಾಜ್ಞಿ ಅನ್ನುವಂತಹ ನಾಮದ ಸತತ ಅನುಸಂಧಾನದಿಂದ ಮನಸ್ಸು ಜ್ಞಾನದಲ್ಲಿ ನೆಲೆ ನಿಂದು ತನ್ನ ನಿಯಂತ್ರಣವನ್ನು ಬಹುಬೇಗ ಪಡೆಯಬಲ್ಲದು ಅಂತ ಈ ನಾಮವನ್ನು ಜ್ಞಾನಿಗಳು ಅರ್ಥೈಸಿದ್ದಾರೆ. ಅವಳು ಎಲ್ಲಕ್ಕೂ ರಾಣಿಯಾದ್ದರಿಂದ, ಎಲ್ಲ ಒಡೆತನವೂ ಅವಳ ಕೈಯಲ್ಲೇ ಇರೋದರಿಂದ ಈ ರಾಜ್ಞಿ ಅನ್ನುವಂತಹ ನಾಮವನ್ನು ನಾವು ಪದೇ ಪದೇ ನೆನಪು ಮಾಡಿಕೊಳ್ಳೋದ್ರಿಂದ ಆ ಮೂಲ ಸ್ಥಿತಿ ಏನಿದೆ, ನಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಮಾತೃಸ್ಥಿತಿ ಏನಿದೆ, ಆ ಮೂಲ ಮಾತೃಸ್ಥಿತಿಯಲ್ಲಿ ಮನಸ್ಸು ಬೇಗನೆ ನೆಲೆಯಾಗ್ತದೆ. ಅದು ಮೋಕ್ಷ ಸಾಮ್ರಾಜ್ಯಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವಂಥದ್ದು ಅಂತ ಈ ನಾಮ ಅರ್ಥ ವಿವರಣೆಯನ್ನು ಹೇಳ್ತಾ ಇದೆ. ಮುಂದಿನ ನಾಮ ರಮ್ಯ. ರಮ್ಯ ಅಂತಂದರೆ ರಮ್ಯಳಾದವಳು, ಬಹಳ ಸುಂದರವಾಗಿರುವವಳು ಅಂತ ಈ ನಾಮದ ಅರ್ಥ. ರಮಣೀಯಳಾದ ಈ ಶ್ರೀಮಾತೆ ಏನಿದ್ದಾಳೆ ಇವಳು ಲೋಕೋತ್ತರ ಸುಂದರಿ, ತ್ರಿಪುರ ಸುಂದರಿ ಅಂತಲೇ ಅದಕ್ಕಾಗಿ ಕರೆಯುವಂಥದ್ದು. ಈಗ ಕೆಲವರನ್ನು ನಾವು ನೋಡಿದಾಗ ಅವರ ಆ ಸಹಜ ಸುಂದರತೆ ಹೇಗಿರ್ತದೆ ಅಂತಂದರೆ ಮತ್ತೆ ಮತ್ತೆ ಅವರನ್ನು ನೋಡಬೇಕು ಅಂತ ನಮ್ಮ ಮನಸ್ಸು ಅವರಲ್ಲೇ ಸೆಳೆದು ಹೋಗ್ತದೆ, ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತದಲ್ವಾ. ಅದು ನಿಜವಾದ ರಮ್ಯತೆ. ಆ ರಮ್ಯತೆ, ಆ ಆಕರ್ಷಣೆ ಇದೆಲ್ಲ ಬಂದಿರುವುದು ಕೂಡ ಈ ಮೂಲ ರಮ್ಯತೆಯಿಂದಲೇ. ಈ ಮೂಲ ರಮ್ಯತೆಯೇ ಶ್ರೀಮಾತೆಯಾದ್ದರಿಂದ ಅವಳನ್ನು ಇಲ್ಲಿ ರಮ್ಯ ಅನ್ನುವಂತಹ ನಾಮದಿಂದ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ರಾಜೀವಲೋಚನ. ರಾಜೀವಲೋಚನ ಅಂತಂದರೆ ಕಮಲದಂತೆ ಕಣ್ಣುಳ್ಳವಳು ಅಂತ ಅರ್ಥ. ಕಣ್ಣು ಅಷ್ಟು ಸುಂದರವಾಗಿದೆ ಅನ್ನೋ ವರ್ಣನಾತ್ಮಕ ಅರ್ಥವೂ ಒಂದು. ಜೊತೆಗೆ ಇಲ್ಲಿ ಕಣ್ಣನ್ನು ಕಮಲಕ್ಕೆ ಯಾಕೆ ಹೋಲಿಸ್ತಾರೆ ಅಂತಂದರೆ, ಎಸ್ಪೆಷಲಿ ಶ್ರೀಮಾತೆಯ ಸ್ತುತಿ ಮಾಡುವಾಗ, ಇದು ಲೋಕದ ಜನರಿಗೆ ಹೊಂದೋದಿಲ್ಲ. ಆದರೆ ಶ್ರೀಮಾತೆಗೆ ಈ ನಾಮದ ಒಳ ಅರ್ಥವನ್ನು ನಾವು ಅತ್ಯಂತ ಸರಳವಾಗಿ ನೋಡೋದಾದರೆ, ಸಾಕ್ಷೀಭೂತಳಾಗಿ ಅವಳು ಕೆಲಸ ಮಾಡ್ತಾಳೆ ಎಲ್ಲರಲ್ಲೂ. ಎಲ್ಲರ ಕಣ್ಣಿನ ಹಿಂದಿರುವ ಕಣ್ಣು, ಒಳಗಣ್ಣು ಅಂತ ಹೇಳ್ತೀವಲ್ಲ ಹಾಗೆ. ಯಾಕೆ ಅಂತಂದರೆ ಕೆಸರಿನಲ್ಲಿ ಹುಟ್ಟಿದಂಥ ಕಮಲ ಆ ಕೆಸರನ್ನು ಅಂಟಿಸ್ಕೊಳ್ಳದೆ ಆ ಕೆಸರಿನಿಂದ ರಹಿತವಾಗಿ ಸುಂದರವಾಗಿ ಅರಳಿ ನಿಂತಿರ್ತದಲ್ಲ, ಆ ರೀತಿ ದೇಹ ಮನಸ್ಸಿನ ಯಾವ ಕಲ್ಮಶವನ್ನು ಅಂಟಿಸಿಕೊಳ್ಳದೆ ಎಲ್ಲರಲ್ಲೂ ನಿರಂತರವಾಗಿ ಅವರ ಮನಸ್ಸು ಮತ್ತು ದೇಹದ ಕರ್ಮಗಳಿಗೆ ಸಾಕ್ಷಿಯಾಗಿ ಶ್ರೀಮಾತೆ ಒಳಗಿನಿಂದ ಎಲ್ಲರಲ್ಲೂ ನೆಲೆಸಿದ್ದಾಳೆ. ಎಲ್ಲರಿಗೂ ಒಳಗಣ್ಣಾಗಿ ಇರುವವಳು ಇವಳು. ಕಣ್ಣಿನ ಕಣ್ಣು, ಮನಸ್ಸಿನ ಮನಸ್ಸು ಅನ್ನೋ ಅರ್ಥದಲ್ಲಿ ಈ ರಾಜೀವಲೋಚನ ಅನ್ನುವಂಥ ನಾಮ ತೆರೆದುಕೊಳ್ತದೆ. ರಂಜನಿ ಅಂತ ಮುಂದಿನ ನಾಮ. ರಂಜನಿ ಅಂತಂದರೆ ರಂಜಿಸುವವಳು ಅಂತ ಅರ್ಥ. ಭಕ್ತಾನ್ ರಂಜಯತೀತಿ ರಂಜನಿ ಅಂದರೆ ತನ್ನ ಭಕ್ತರನ್ನು ರಂಜಿಸುವವಳಾದ್ದರಿಂದ ಇವಳು ರಂಜನಿ ಅಂತ ಹೇಳ್ಬೋದು. ತನ್ನ ಭಕ್ತರನ್ನು ಇಡೀ ಸೃಷ್ಟಿಯ ದೃಶ್ಯಗಳಿಂದ, ಶಬ್ದಗಳಿಂದ, ರೂಪಗಳಿಂದ, ವಿವಿಧ ಕಲೆಗಳಿಂದ, ವಿವಿಧ ವಿದ್ಯೆಗಳಿಂದ, ಹೀಗೆ ವೈವಿಧ್ಯಮಯ ರೀತಿಯಿಂದ
ರಂಜಿಸ್ತಾಳೆ, ಇವಳು ಆನಂದವನ್ನು ಕೊಡ್ತಾಳೆ. ಹಾಗಾಗಿ ಇವಳು ರಂಜಿನಿ ಅಂತ ಒಂದು ಅರ್ಥ. ಮುಖ್ಯವಾಗಿ ರಂಜನಿ ಅಂತಂದರೆ ಹುಟ್ಟಿದ ಮನುಷ್ಯರಿಗೆ ಆನಂದವನ್ನು ಕರುಣಿಸುವವಳು, ಪರಮಾನಂದವನ್ನು ಕರುಣಿಸುವವಳು ಅಂತ ಅರ್ಥ. ರಂ ಅಂತಂದರೆ ಪರಮಾನಂದ. ರಾಮ ಅನ್ನುವಂಥದ್ದು ಕೂಡ ಇದರಿಂದನೇ ಬಂದಿರುವಂಥದ್ದು, ಈ ಶಬ್ದದಿಂದನೇ ಬಂದಿರುವಂಥದ್ದು. ಹಾಗಾಗಿ ಪರಮಾನಂದವೇ ನಮ್ಮ ಮೂಲ ಸ್ವರೂಪ. ಆ ಆನಂದದಿಂದಲೇ ನಾವೆಲ್ಲರೂ ಹುಟ್ಟಿ ಬಂದಿರೋದು. ಅದು ಗೊತ್ತಿಲ್ಲದೇ ಈಗ ದುಃಖ, ನೋವು, ಕ್ಲೇಶ ಎಲ್ಲ ಅನುಭವಿಸ್ತಾ ಇರೋದು. ನಮ್ಮ ಮನಸ್ಸಿನ ಅನುಸಂಧಾನದಿಂದ ಆ ನಮ್ಮ ಮೂಲ ಸ್ಥಿತಿಯನ್ನು ನಾವು ಸೇರಲು ಪ್ರಯತ್ನಿಸಿದಾಗ ಈ ರೀತಿ ಆನಂದವನ್ನು ತನ್ನ ಭಕ್ತರಿಗೆ, ಅಥವಾ ನಾವೀಗ ಅನುಸಂಧಾನ ಮಾಡ್ತೀವಲ್ಲ, ಅಷ್ಟು ತೀವ್ರವಾಗಿ ಅವಳನ್ನು ಅನುಸಂಧಾನ ಮಾಡಿದರೆ ನಮಗೆಲ್ಲರಿಗೂ ಕೂಡ ಕೊಡುವಂಥವಳು ಅಂತ ರಂಜನಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ರಮಣಿ. ರಮಣಿ ಅಂತಂದರೆ ರಮಿಸಿ ಆನಂದ ಪಡಿಸುವವಳು ಅಂತ ಈ ನಾಮ. ತಾಯಿಯ ರೂಪದಲ್ಲಿ ತನ್ನ ಮಕ್ಕಳನ್ನು, ಪ್ರಿಯೆಯ ರೂಪದಲ್ಲಿ ಪ್ರಿಯನನ್ನು, ಪತ್ನಿಯ ರೂಪದಲ್ಲಿ ಪತಿಯನ್ನು, ಸೋದರಿಯಾಗಿ ಸೋದರರನ್ನು, ಹೀಗೆ ಲೋಕದಲ್ಲಿ ಯಾವ್ಯಾವ ರೀತಿಯ ಸಂಬಂಧಗಳಲ್ಲೂ ಕೂಡ ಪರಸ್ಪರ ಒಬ್ಬರಿಗಾಗಿ ಒಬ್ಬರು ಸ್ಪಂದಿಸಿ ಆನಂದವನ್ನುಂಟು ಮಾಡ್ತಾರಲ್ಲ, ಈ ಸ್ಪಂದನ ಶಕ್ತಿಯೇ ಇವಳು. ಹಾಗಾಗಿ ಈ ಸ್ಪಂದನ ಶಕ್ತಿಯೇ ರಮಣೀಯ ಶಕ್ತಿ, ಆನಂದಪಡಿಸುವ ಶಕ್ತಿ. ಯಾರಾದರೂ ಒಂದು ನಮ್ಮ ಕೆಲಸಕ್ಕೆ ಪ್ರತಿಕ್ರಿಯೆ ಮಾಡಿದರೆ, ಸ್ಪಂದನೆ ಮಾಡಿದರೆ ನಮಗೆಷ್ಟು ಹಿತವಾಗಿ ಇರ್ತದಲ್ಲ, ಆ ರೀತಿ ಆನಂದಪಡಿಸುವವಳು ಅಂತ ಈ ನಾಮ ಹೇಳ್ತಾ ಇದೆ. ರಮಣಿ ಅನ್ನುವಂಥ ನಾಮ ವಾಗ್ದೇವಿಯರಿಂದ ಆನಂದಪಡಿಸುವವಳು ಅನ್ನೋ ಸೂಚನೆಯನ್ನು ನಮಗೆ ಕೊಡ್ತಾ ಇದೆ. ಅಂದರೆ ಇದೆಲ್ಲ ವಿಷಯಗಳು ನಾವು ಅನುಸಂಧಾನ ಮಾಡಿ ಅಥವಾ ಜಪ ಮಾಡಿ ತೀವ್ರವಾಗಿ ಆ ಚೈತನ್ಯ ತತ್ವವನ್ನು ಹುಡುಕಲಿಕ್ಕೆ ನಮ್ಮ ಮನಸ್ಸು ಒಣಿಗೊಂಡಾಗ ಆ ಪರಮಾನಂದ ನಮ್ಮೊಳಗೆ ಇದೆಯಲ್ಲ, ಅದೇ ನಮ್ಮನ್ನು ರಮಿಸ್ತದೆ, ಅದೇ ನಮ್ಮನ್ನು ಆನಂದಕ್ಕೆ ಸೆಳೀತದೆ ಅಂತ ಈ ಎಲ್ಲ ನಾಮಗಳ ಸೂಚನೆ. ಮುಂದಿನ ನಾಮವೂ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದು. ರಂಜನಿ, ರಮಣಿ, ರಸ್ಯ ಅಂತ ಮುಂದಿನ ನಾಮ. ರಸ್ಯ ಅಂದರೆ ರಸಸ್ವರೂಪಿಣಿ. ರಸ ಅಂದರೆ ಆನಂದ ಅಂತಲೇ ಅರ್ಥ. ಆಸ್ವಾದಿಸಿ ಆನಂದವನ್ನು ಪಡೆಯಲು ಯೋಗ್ಯ ಸ್ಥಿತಿಯನ್ನು ರಸ ಅಂತ ಹೇಳುವಂಥದ್ದು. ಹೂವಿನಲ್ಲಿ ಅಡಗಿರುವಂಥ ಮಧು, ಹಾಲಿನೊಳಗೆ ಅಡಗಿದಂಥ ಬೆಣ್ಣೆ, ಅಂತೆಯೇ ಸಂಗೀತ, ಸ್ವರ ಇವೆಲ್ಲ ನೀಡುವಂತಹ ಮಾಧುರ್ಯ, ಅದು ಸಂಗೀತದಲ್ಲಿರ್ಬೋದು ಅಥವಾ ಮಂತ್ರಸ್ವರದಲ್ಲಿರ್ಬೋದು, ಯಾವುದೇ ರೀತಿಯಲ್ಲಿರ್ಬೋದು, ಅಥವಾ ಸ್ವರ ವಾದ್ಯಗಳಲ್ಲಿ ಇರಬಹುದು. ಆ ರೀತಿ ನಮ್ಮ ಮನಸ್ಸಿಗೆ ನೀಡುವಂತಹ ಒಂದು ಮಾಧುರ್ಯ, ಹೃದಯದಲ್ಲಿ ಅಡಗಿರುವಂತಹ ಪ್ರೀತಿ, ಈ ರೀತಿ ವಿವಿಧ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಆನಂದವನ್ನು ಕೊಡುವಂತೆ ಈ ಸೃಷ್ಟಿಯಲ್ಲೇ ಇದ್ದು ಆಯಾ ಸಂದರ್ಭದಲ್ಲಿ ಆಯಾ ರೀತಿಯಲ್ಲಿ ಅದನ್ನು ನಮ್ಮ ಮನಸ್ಸು ಸವಿದು ಆನಂದಿಸುವಂಥದ್ದು ರಸಸ್ಥಿತಿ. ಈ ರಸಸ್ಥಿತಿಯನ್ನು ರಸ್ಯ ಅಂತ ಹೇಳುವಂಥದ್ದು. ಅಂದರೆ ಆಸ್ವಾದಿಸಿ ಆನಂದವನ್ನು ನಾವು ಪಡೆಯುವಂಥ ಸ್ಥಿತಿ. ಅದು ಸಂಗೀತದಿಂದ ಆಗಬಹುದು, ಯಾವುದೇ ವಿದ್ಯೆಯಿಂದ ಆಗಬಹುದು, ಅಥವಾ ಓದುವಿಕೆಯಿಂದ ಆಗಬಹುದು, ಯಾವುದರಿಂದನೇ ಇರಬಹುದು. ಈ ಜೀವನದಲ್ಲಿ ನಾವು ಆಸ್ವಾದನೆ ಮಾಡಿಕೊಂಡು ಆನಂದವನ್ನು ಏನು ಪಡಿತೀವಲ್ಲ, ಆ ಸ್ಥಿತಿಯನ್ನು ಇಲ್ಲಿ ರಸ್ಯ ಅಂತ ಹೇಳುವಂಥದ್ದು. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸ್ಥಿತಿಯಲ್ಲಿ ಮಗ್ನರಾದರೆ ಆನಂದ ಸಿಗ್ತಾನೇ ಇರ್ತದೆ. ಅದು ಅವರ ಹಾಬಿ ಅಂತ ನಾವು ಮಾತಾಡ್ತೀವಲ್ವಾ. ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಆ ಆಸಕ್ತ ವಿಷಯದಲ್ಲಿ ಅವರ ಮನಸ್ಸು ಮಗ್ನವಾದಾಗ ಆನಂದವನ್ನು ಪಡೀತದೆಯಲ್ಲ, ಆ ಸ್ಥಿತಿಯನ್ನು ಇಲ್ಲಿ ರಸ್ಯ ಅಂತ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಅಂದರೆ ಆಸಕ್ತಿಯುತ ಸಂಗತಿಗಳಲ್ಲಿ ಮನುಷ್ಯನಿಗೆ ಆನಂದವನ್ನು ಒದಗಿಸುವಂಥವಳು ಅಂತ ಈ ನಾಮದ ವಿವರಣೆ. ಮುಂದಿನ ನಾಮಕ್ಕೆ ಹೋಗೋದಾದರೆ ರಣತ್ಕಿಂಕಿಣಿ ಮೇಖಲಾ. ಜಣತ್ಕಾರ ಮಾಡುವ ಕಿರುಗೆಜ್ಜೆಗಳಿಂದ ಕೂಡಿದ ಸೊಂಟಪಟ್ಟಿ ಅಥವಾ ಡಾಬನ್ನು ಧರಿಸಿದವಳು ಅಂತ ಈ ನಾಮ ಹೇಳ್ತಾ ಇದೆ. ಈ ತಾಯಿ ಝಣತ್ಕಾರ ಮಾಡುವ ಕಿರುಗೆಜ್ಜೆಗಳಿಂದ ಕೂಡಿದ ಡಾಬನ್ನು ಧರಿಸಿದಾಳೆ ಅಂತಂದರೆ ಅವಳು ಸ್ವಲ್ಪ ಚಲಿಸಿದರೂ ಸಾಕು, ಈ ಡಾಬಿನ ಕಿರುಗೆಜ್ಜೆ ಏನಿದೆ ಮೆಲ್ಲನೆ ಝಣತ್ಕರಿಸ್ತದೆ. ಅಂದರೆ ತುಂಬ ಪ್ರೀತಿಯಿಂದ ಶರಣಾಗತರಾದ ಭಕ್ತರು ಯಾರಿದ್ದಾರೆ
ಅವರಿಗೆ ಈ ತಾಯಿ ಸ್ವಲ್ಪ ಬಗ್ಗಿ ಆಶೀರ್ವಾದ ಮಾಡ್ತಾಳಂತೆ. ಹಾಗೆ ಸ್ವಲ್ಪ ಮುಂಬಾಗಿ ಅವಳು ಅನುಗ್ರಹ ಮಾಡುವಾಗ ಆ ಡಾಬಿನ ನಾದ ಏನಿದೆ ಝಣ್ ಝಣ್ ಅಂತ ಮಧುರವಾಗಿ ಮಿಡಿತಾ ಇರ್ತದಂತೆ. ಇದು ಓಂಕಾರ ನಾದವನ್ನು ಅಥವಾ ಹ್ರೀಂಕಾರ ಅಂತ ಹೇಳಿ ಆಯ್ತಲ್ಲ, ಆ ಓಂಕಾರವನ್ನು ಅಥವಾ ಹ್ರೀಂಕಾರವನ್ನು ಭಕ್ತನಿಗೆ ನೆನಪಿಸ್ತದೆ. ನೆನಪಿಸಿ ನಮ್ಮ ಕಿವಿಯ ಮೂಲಕ ಆ ಓಂಕಾರ ನಾದವನ್ನು ಹೃದಯದೊಳಗೆ ಇಳಿಸಿ ಆ ನಾದ ತಲ್ಲೀನತೆಯಲ್ಲಿ ನಾವು ಮುಳುಗಿ ಹೋಗುವಂತೆ ತಾಯಿಯ ಈ ಡಾಬು ಮಾಡುತ್ತೆ ಅಂತ ಈ ನಾಮದ ವರ್ಣನೆ. ಈ ರೀತಿ ನಾದಾನುಸಂಧಾನದಿಂದ ಧ್ಯಾನದ ಸ್ಥಿತಿಯನ್ನು ತನ್ನ ಮಗುವಿಗೆ ಅಥವಾ ತನ್ನ ಭಕ್ತನಿಗೆ ಅನುಗ್ರಹಿಸಿ ಅವನೊಳಗಿನ ಪ್ರಜ್ಞಾನವನ್ನು ಎಚ್ಚರಿಕೆ ಮಾಡಿ ಆ ಭಕ್ತನಿಗೆ ಮೋಕ್ಷವನ್ನು ಕರುಣಿಸುವಂತಹ ಕರುಣಾಸಾಗರಿ ಈ ಶ್ರೀಮಾತೆ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಅವಳು ಈ ಗೆಜ್ಜೆಯ ಡಾಬನ್ನು ಧರಿಸಿದ್ದು ಯಾಕಾಗಿ ಅಂತಂದರೆ ತನ್ನ ಭಕ್ತರಿಗಾಗಿ, ತನ್ನ ಭಕ್ತರಲ್ಲಿ ನಾದವನ್ನು ಅನುಸಂಧಾನ ಮಾಡುವಂತೆ ಮಾಡಿ ಜ್ಞಾನವನ್ನು ಜಾಗರಿಸಲಿಕ್ಕೆ ಅಂತ ಈ ನಾಮ ಹೇಳ್ತಾ ಇದೆ. ಭಾಗವತ ಗ್ರಂಥದಲ್ಲಿ ಬರುತ್ತೆ, ಶ್ರೀಕೃಷ್ಣ ಕೊಳಲೂದಿದ್ದು ಕೇವಲ ಗೋಪಿಕೆಯರಿಗಾಗಿ ಅಂತ. ಅಂದರೆ ಗೋಪಿಕೆಯರನ್ನು ಆ ನಾದದ ಸಮಾಧಿ ಸ್ಥಿತಿಯಲ್ಲಿ ಕೆಡವಿ ಅದರಲ್ಲಿ ಅವರನ್ನು ಸೆಳೆದು ಮುಕ್ತರನ್ನಾಗಿ ಮಾಡಲಿಕ್ಕೆ ಕೃಷ್ಣ ಕೊಳಲೂದಿದ್ದು ಅಂತ ಭಾಗವತ ಗ್ರಂಥ ಹೇಳುತ್ತೆ. ಆ ರೀತಿ ಇಲ್ಲಿ ಮಾತೆ ರಣತ್ಕಿಂಕಿಣಿ ಮೇಖಲ ಜಣತ್ಕಾರ ಮಾಡುವ ಕಿರುಗೆಜ್ಜೆಗಳಿಂದ ಕೂಡಿದ ಡಾಬನ್ನು ಧರಿಸಿಬಿಟ್ಟಿದ್ದಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಯಾವ ಜೀವರನ್ನು ಹೇಗೆ ಸೆಳಿಬೇಕು ಅಂದರೆ ಅವರು ಇಷ್ಟಪಡುವ ರೀತಿಯಿಂದಲೇ ಅವರನ್ನು ಸೆಳೆದು ಉದ್ಧರಿಸುವ ತಂತ್ರ ಅದು ಕೃಷ್ಣನಾಗಲಿ ಅಥವಾ ಈ ದೇವಿಯಾಗಲಿ ಈ ದೈವೀ ಶಕ್ತಿಗಲ್ಲದೆ ಮತ್ತಾರಿಗಿದ್ದಿತ್ತು ಅಲ್ವಾ. ಅಷ್ಟು ಕರುಣಾಮಯತೆ ಈ ದೈವತ್ವದ ನಡೆಯಲ್ಲಿ ನಾವು ಶರಣಾಗೋದು ಒಂದೇ ಬಾಕಿ ಇದೆ ಅಂತ ಈ ನಾಮ ಹೇಳುವಂಥದ್ದು. ಮತ್ತು ರಣತ್ಕಿಂಕಿಣಿ ಮೇಖಲ ಅನ್ನುವಂಥ ನಾಮ ಇನ್ನೊಂದು ರೀತಿಯಲ್ಲಿ ಒಳ ಅರ್ಥವನ್ನು ಸೂಚಿಸುತ್ತೆ. ರಾಕ್ಷಸರ ಜೊತೆ ಯುದ್ಧ ಮಾಡುವಾಗ ಭಕ್ತನಿಗೆ ಓಂಕಾರ ಧ್ಯಾನ ಸ್ಥಿತಿಯಲ್ಲಿ ಆ ಡಾಬು ಏಕಾಗ್ರತೆಯನ್ನು ಹೇಗುಂಟು ಮಾಡ್ತದೆಯೋ ಅದೇ ರೀತಿ ರಣತ್ ಕಿಂಕಿಣಿ ರಣದಲ್ಲಿ ಅವಳು ಯುದ್ಧ ಮಾಡುವಾಗ ಆ ದುಷ್ಟರೇನಿದ್ದಾರೆ, ತಾಮಸ ಪ್ರವೃತ್ತಿ ಜಾಗೃತ ಆದಂತಹ ದುಷ್ಟರೇನಿದ್ದಾರೆ ಅವರ ಎದೆ ಅದುರುವಂತೆ, ಅವರ ಗುಂಡಿಗೆ ಅದುರುವಂತೆ ಭಯವನ್ನುಂಟು ಮಾಡುತ್ತೆ ಈ ಗೆಜ್ಜೆಯ ನಾದ ಅಂತ ಈ ನಾಮ ಹೇಳ್ತದೆ. ಇದನ್ನೇ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ. ಯಾರ್ಯಾರು ಯಾವ ಭಾವದಲ್ಲಿ ನನ್ನನ್ನು ಗ್ರಹಿಸ್ತಾರೋ ಅವರ ಮನಸ್ಸಿನಲ್ಲಿ ನೆಲೆಯಾಗಿರುವ ಭಾವಕ್ಕನುಗುಣವಾಗಿ ನಾನು ಅವರಿಗೆ ಕಾಣಸಿಗೋದು. ಅಂದರೆ ಭಕ್ತರಿಗೆ ಇದು ಮೋಕ್ಷಕ್ಕೆ ಕರೆದೊಯ್ಯುವ ಸಾಧನವಾದರೆ ಈ ದುಷ್ಟರೇನಿದ್ದಾರೆ ಈ ದುಷ್ಟರಿಗೆ ಅವರ ಮರ್ದನಕ್ಕೆ ಕಾರಣವಾಗುವಂಥದ್ದು, ಅವರ ನಾಶಕ್ಕೆ ಕಾರಣವಾಗುವಂಥದ್ದು ಈ ಕಿಂಕಿಣಿ ನಾದ ಅಂತ ಈ ನಾಮ ಹೇಳ್ತಾ ಇದೆ. ಯಾರು ತಮ್ಮ ಹೃದಯದ ದನಿಗೆ ಕಿವಿಯಾಗ್ತಾರೋ ಅವರಿಗೆ ನಿರಂತರ ಈ ದೇವ ಗೆಜ್ಜೆಯ ಝಣ ಝಣ ನಾದ ಕೇಳ್ತಾನೆ ಇರುತ್ತೆ ಅಂತ ಈ ನಾಮದ ಸೂಚನೆ. ಮುಂದಿನ ಶ್ಲೋಕ, ರಮಾರಾಕೇಂದುವದನಾ ರತಿರೂಪಾ ರತಿಪ್ರಿಯಾ ರಕ್ಷಾಕರಿ ರಾಕ್ಷಸಘ್ನಿ ರಾಮ ರಮಣಲಂಪಟ. ರಮ ಅಂತಂದರೆ ಲಕ್ಷ್ಮೀ ಸ್ವರೂಪಳು ಅಂತ ಅರ್ಥ. ಲಕ್ಷ್ಮಿ ಅಂತಂದರೆ ಸಂಪತ್ತನ್ನು ಕೊಡುವವಳು ಅಂತ ನಮಗೆಲ್ಲ ಗೊತ್ತೇ ಇದೆ. ಸಂಪತ್ತು ಅಂತಂದರೆ ದುಡ್ಡು ಬಂಗಾರ ಇಂಥದ್ದು ಮಾತ್ರ ಸಂಪತ್ತು ಅಂತ ನಮ್ಮ ಯೋಚನೆ, ನಮ್ಮ ಸಾಮಾನ್ಯವಾದ ಯೋಚನೆ. ಆದರೆ ಹಾಗಲ್ಲ. ನಾವು ಬದುಕಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಕೂಡ ನಮಗೆ ಸಂಪತ್ತೇ. ಅದರ ಜೊತೆಗೆ ನಮ್ಮ ಮನೆಯ ಸದಸ್ಯರು ಅಂದರೆ ನಮ್ಮ ಕುಟುಂಬದ ಸದಸ್ಯರು, ಬಂಧುವರ್ಗದವರು, ನಮ್ಮ ಮಕ್ಕಳು ಎಲ್ಲವೂ ಕೂಡ ನಿಜವಾಗಿ ಸಂಪತ್ತೇ. ಅದರ ಜೊತೆಗೆ ಸ್ವಚ್ಛವಾದ ಗಾಳಿ, ನೀರು, ಅಡುಗೆ ಮಾಡಲಿಕ್ಕೆ ಬೇಕಾದಂತಹ ಅಗ್ನಿ, ಯಜ್ಞ ಮಾಡಲಿಕ್ಕೆ ಬೇಕಾದಂತಹ ಅಗ್ನಿ, ಇದೆಲ್ಲ ಸಿಗುವಂಥದ್ದು ಕೂಡ ಒಂದು ಯೋಗವೇ. ಇದು ಕೂಡ ಒಂದು ಸಂಪತ್ತೇ. ಈ ಎಲ್ಲ ರೂಪದಲ್ಲೂ ನಮ್ಮ ಮನೋಭಾವಕ್ಕನುಗುಣವಾಗಿ, ನಮ್ಮ ಭಕ್ತಿ ಭಾವಕ್ಕನುಗುಣವಾಗಿ
ಒಲಿದು ಬರುವಂಥವಳು ಈ ರಮೆ, ನಮ್ಮನ್ನು ರಮಿಸುವವಳು, ನಮಗೆ ಈ ಎಲ್ಲ ವ್ಯವಸ್ಥೆಯ ರೂಪದಲ್ಲಿ ಬಂದು ಆನಂದವನ್ನು ನೀಡುವಂಥವಳು ಕೂಡ ಈ ಮಾತೆಯೇ. ಅದು ವಸ್ತುಗಳ ರೂಪದಲ್ಲಿರಲಿ, ಪಂಚಭೂತಾತ್ಮಕವಾಗಿ ಇರಲಿ, ಶರೀರ ಮನಸ್ಸಿನ ರೂಪದಲ್ಲಿರಲಿ, ಯಾವುದೇ ರೂಪದಲ್ಲಿ ಇರಲಿ, ಒಟ್ಟಿನಲ್ಲಿ ನಮ್ಮ ಜೀವನಕ್ಕೆ ಅನುಕೂಲವಾಗುವಂತೆ ಮಾಡ್ತಾಳಲ್ಲ, ಆ ಅನುಕೂಲ, ಆ ಸುಖವನ್ನು ಕಲ್ಪಿಸಿ ಕೊಡ್ತಾಳಲ್ಲ, ಇದೆಲ್ಲವೂ ಕೂಡ ಈ ಮಾತೆಯೇ ಅಂತ ಈ ರಮ ಲಕ್ಷ್ಮೀ ಸ್ವರೂಪ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ರಾಕೇಂದು ವದನ. ರಾಕೇಂದು ವದನ ಅಂತಂದರೆ ಪೂರ್ಣ ಚಂದ್ರನಂತಹ ಮುಖವುಳ್ಳವಳು. ಹುಣ್ಣಿಮೆಯ ಚಂದ್ರ ತನ್ನ ಕಾಂತಿಯಿಂದ ತಂಪನ್ನು, ಶಾಂತಿಯನ್ನು, ಆನಂದವನ್ನು ನಮ್ಮ ಮನಸ್ಸಿಗೆ ನೀಡುವಂತೆ ಈ ತಾಯಿಯ ಮುಖಕಮಲ ಏನಿದೆ ಅದು ನಮ್ಮ ಉಳಿದೆಲ್ಲ ಭಾವನೆ ಯೋಚನೆಗಳನ್ನು ಅಳಿದು ಪರಮಶಾಂತಿ ಮತ್ತು ಆನಂದವನ್ನು ನೀಡುವಂಥದ್ದು. ಅಂತಹ ಪೂರ್ಣಚಂದ್ರನಂತಹ ಮುಖವುಳ್ಳವಳು ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ರತಿರೂಪ. ರತಿರೂಪ ಅಂತಂದರೆ ರತಿರೂಪದಿಂದ ಇರುವವಳು. ರತಿ ಅಂತಂದರೆ ಕಾಮದೇವನ ಪತ್ನಿ ರತಿ, ಇದು ನಮಗೆಲ್ಲ ಗೊತ್ತೇ ಇದೆ. ಇವಳು ಅತ್ಯಂತ ಸುಂದರ ಸ್ತ್ರೀ. ಹಾಗಾಗಿ ಹೋಲಿಕೆ ಕೊಡುವಾಗ ಸುಂದರಿಯರಿಗೆ ರತಿ ರೂಪದಲ್ಲಿದ್ದಾಳೆ ಅವಳು, ಅಥವಾ ರತಿ ಹಾಗೆ ಇದ್ದಾಳೆ ಅವಳು ಅಂತ ಹೇಳ್ತೀವಲ್ವಾ. ಆ ರೀತಿ ರತಿಯ ರೂಪದಲ್ಲಿ ಈ ಮಾತೆ ಇದ್ದಾಳೆ ಅಂತ ರತಿಯ ಹೋಲಿಕೆಯನ್ನು ಮಾತೆಗೆ ಕೊಡುವಂಥದ್ದು. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು, ಈ ಮಾತೆಯ ರೂಪ ಹೇಗಿದೆ ಅಂತ ಪೂರ್ತಿ ಊಹಿಸಲಿಕ್ಕೆ ಆಗೋದಿಲ್ಲ. ಆದರೆ ಈ ಸೃಷ್ಟಿಯಲ್ಲಿ ಕಾಣುವಂಥ ಅತ್ಯಂತ ಸುಂದರ ರೂಪ ಯಾವುದಿದೆಯೋ ಅದೆಲ್ಲವನ್ನು ಕೂಡ ಮಾತೆಗೆ ಹೋಲಿಕೆ ಕೊಡ್ತಾ ಹೋಗ್ತಾ ಇದ್ದಾರೆ. ಯಾಕೆ ಅಂತಂದರೆ ನಾವು ನೋಡಿರೋದೆಲ್ಲ ಈ ಸೃಷ್ಟಿಯಲ್ಲಿರುವಂಥ ವಸ್ತು ಮಾತ್ರ, ಅವ್ಯಕ್ತವನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ಈ ವ್ಯಕ್ತವಾಗಿ ಸೃಷ್ಟಿಯಲ್ಲಿ ಏನೇನು ಬಂದಿದೆಯೋ ಅದರ ಒಂದು ಸುಂದರತ್ವದ ಅಥವಾ ಸೌಂದರ್ಯದ ಹೋಲಿಕೆಯನ್ನೇ ಇಲ್ಲಿ ವಾಗ್ದೇವಿಯರು ಕೊಡ್ತಾ ಇರುವಂಥದ್ದು. ಹಾಗಾಗಿ ಈ ರತಿರೂಪ ಅನ್ನುವಂಥ ನಾಮದ ಹೋಲಿಕೆಯಿಂದ ಈ ಶ್ರೀಮಾತೆಯನ್ನು ಇಲ್ಲಿ ಸ್ತುತಿ ಮಾಡ್ತಾ ಇದ್ದಾರೆ. ಆದರೂ ರತಿಗೂ ಕೂಡ ಈ ಮನಮೋಹಕ ರೂಪ ಬಂದಿದ್ದು ಈ ಮಾತೆಯಿಂದಲೇ ಅನ್ನುವಂಥದ್ದನ್ನು ನಾವು ನೆನಪಿಡಬೇಕು. ಮುಂದಿನ ನಾಮ ರತಿಪ್ರಿಯ. ರತಿಪ್ರಿಯ ಅಂದರೆ ರತಿಗೆ ಪ್ರಿಯಳಾದವಳು. ಈ ಪೌರಾಣಿಕ ಸಂದರ್ಭದಲ್ಲಿ ಇದು ಬರ್ತದೆ. ಕಾಮದಹನದ ಸಂದರ್ಭದಲ್ಲಿ ಕಾಮನನ್ನು ಶಿವ ಸುಟ್ಟು ಹಾಕಿದಾಗ ಆಮೇಲೆ ಈ ರತಿಯ ಪ್ರಾರ್ಥನೆಯಂತೆ ಶ್ರೀಮಾತೆ ಪಾರ್ವತಿ ಶಿವನನ್ನು ಪ್ರಾರ್ಥಿಸಿ ಕಾಮನನ್ನು ಅಶರೀರಿಯಾಗಿ ಅನಂಗನಾಗಿ ಬದುಕಿಸಿ ಕೊಡ್ತಾಳೆ. ಅಂದರೆ ಕಾಮನಿಗೆ ಶರೀರ ಇರೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಅವನು ತನ್ನ ಗಂಡನನ್ನು ಈ ರೀತಿ ಬದುಕಿಸಿ ಕೊಟ್ಟಿದ್ದಕ್ಕಾಗಿ ರತಿಗೆ ಈ ಪಾರ್ವತೀ ದೇವಿ ಅಥವಾ ಶ್ರೀಮಾತೆ ಅತ್ಯಂತ ಪ್ರಿಯಳು ಅಂತ ಈ ನಾಮ ಹೇಳ್ತಾ ಇದೆ. ಇಷ್ಟೇ ಅಲ್ಲ, ಧರ್ಮಕ್ಕೆ ಅವಿರುದ್ಧವಾದ ಕಾಮವನ್ನು ಅವಳು ಜೀವಿಗಳಲ್ಲಿಟ್ಟು ಅವರಿಂದ ಸೃಷ್ಟಿಕ್ರಿಯೆ ಉಂಟಾಗುವಂತೆ ಜೀವಿಗಳನ್ನು ಆ ಮೂಲಕ ಪ್ರಪಂಚವನ್ನು ಪ್ರವರ್ತಿಸುವವಳು. ಹಾಗಾಗಿ ರತಿಗೆ ಪ್ರಿಯಳಾದವಳು ಅಂತ ಈ ನಾಮದ ಅರ್ಥ. ಮುಂದಿನ ನಾಮ ರಕ್ಷಾಕರಿ. ರಕ್ಷಾಕರಿ ಅಂತಂದರೆ ರಕ್ಷಣೆ ಮಾಡುವವಳು ಅಂತ ಅರ್ಥ. ತಾನು ಸೃಷ್ಟಿಸಿದ ಈ ಸೃಷ್ಟಿಯ ಈ ಪ್ರಪಂಚದ ಸರ್ವ ಜೀವಕೋಟಿಗಳನ್ನೂ ಕೂಡ ತನ್ನ ಎಲ್ಲ ಜಾತಿಯ ಮಕ್ಕಳಿಗೂ ಕೂಡ, ಯಾಕೆಂದರೆ ಈ ಜೀವಕೋಟಿ ಅಂತ ಏನೇನಿದೆ, ಯಾವುದರಲ್ಲೆಲ್ಲ ಜೀವ ಇದೆ ಅದೆಲ್ಲವೂ ಕೂಡ ಶ್ರೀಮಾತೆಯ ಮಕ್ಕಳೇ, ಜೀವಚೈತನ್ಯದ ಮಕ್ಕಳೇ. ಹಾಗಾಗಿ ಅವರವರ ಜೀವನ ವ್ಯವಸ್ಥೆ ಆಯಾ ಕಾಲಕ್ಕೆ ಏನು ಬೇಕಾಗುತ್ತೆ ಅದರನ್ನೆಲ್ಲ ಮಾಡಿ ಅವರನ್ನು ಆಯುಷ್ಯ ಇರುವಲ್ಲಿ ಇವರಿಗೆ ರಕ್ಷಣೆ ಮಾಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಇಲ್ಲಿ ರಕ್ಷಾ ಅಂತಂದರೆ ಭಸ್ಮ ಅಂತಲೂ ಒಂದು ಅರ್ಥ ಇದೆ. ಅಲ್ಲಿಗೆ ಸಂಹಾರ ಮಾಡುವವಳು ಅವಳೇ ಅಂತ ಅರ್ಥ. ಅಂದರೆ ತಾನು ಸೃಷ್ಟಿ ಮಾಡಿದ ತನ್ನ ಮಕ್ಕಳ ಆಯಸ್ಸು ಮುಗಿದಾಗ ತನ್ನಲ್ಲೇ ಸೆಳೆದುಕೊಂಡು ಅವರನ್ನು ರಕ್ಷಣೆ ಮಾಡ್ತಾಳೆ. ಪ್ರಳಯ ಕಾಲ ಬಂದಾಗ ಈ ಎಲ್ಲ ಜೀವಕೋಟಿಗಳ ಜೀವ ಬೀಜಗಳನ್ನು ತನ್ನ ಮಡಿಲಲ್ಲಿ ಸೂಕ್ಷ್ಮವಾಗಿಟ್ಟು ಮುಂದಿನ ಸೃಷ್ಟಿ ಕಾಲದವರೆಗೆ ಅವಳು ಕಾಪಿಟ್ಟು ಕಾಯ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ನಮ್ಮ ರಕ್ಷಣೆಯೂ ಅಳಿವು ಮತ್ತು ನಮ್ಮ ಹುಟ್ಟು ಎಲ್ಲವೂ ಕೂಡ ಈ ಆದಿಶಕ್ತಿ ಶ್ರೀಮಾತೆಯದೇ. ಆದ್ದರಿಂದ ಈ ಜೀವನ ಕಾಲದಲ್ಲೂ ಕೂಡ ತನ್ನ ಭಕ್ತರು ಯಾರೋ ಅವರಿಗೆ ತನ್ನ ಭಕ್ತಿಯನ್ನು ಉದ್ದೀಪಿಸಿ ಯಕ್ಷ, ರಾಕ್ಷಸ, ಪಿಶಾಚ, ಪ್ರೇತ, ಭೂತಗಳು
ಮತ್ತು ಎಲ್ಲ ರೀತಿಯ ಗ್ರಹಚಾರಗಳು ಅಂತ ಹೇಳ್ತೀವಲ್ಲ, ಇದೆಲ್ಲದರಿಂದಲೂ ಅವಳು ರಕ್ಷಣೆ ನೀಡಿ ಕಾಪಾಡ್ತಾಳೆ. ಯಾವಾಗ? ಆ ಭಕ್ತರು ತನ್ನನ್ನು ಆಶ್ರಯಿಸಿದಾಗ. ಯಾಕೆಂದರೆ ಆ ಭೂತ, ಪ್ರೇತ, ಪಿಶಾಚ, ಗ್ರಹಚಾರ ಇದೆಲ್ಲ ಇದೆಯಲ್ಲ, ಇದ್ರ ಒಳಗಿಂದ ಇರುವಂಥ ಚೈತನ್ಯ ಯಾವುದು? ಈ ನೆಗೆಟಿವ್ ಪವರ್ ಅಂತ ಇದರನ್ನೆಲ್ಲ ಹೇಳಿದರು. ಇದ್ರ ಒಳಗಿಂದ ಇರುವಂಥ ಮೂಲ ಚೈತನ್ಯ ಅವಳೇನೆ. ಹಾಗಾಗಿ ತನ್ನಲ್ಲಿ ನಿಜವಾಗಿ ಯಾರಿಗೆ ಭರವಸೆ, ವಿಶ್ವಾಸ, ಶ್ರದ್ಧೆಯುಂಟೋ ಆ ಭಕ್ತರನ್ನು ಎಲ್ಲ ರೀತಿಯ ಪೀಡೆಗಳಿಂದ ಕಾಪಾಡ್ತಾಳೆ. ಸದಾ ತನ್ನ ಮಡಿಲ ಮಗುವಿನಂತೆ ಅವರನ್ನು ರಕ್ಷಣೆ ಮಾಡ್ತಾಳೆ. ಆದರೆ ನಾವು ಮಾತ್ರ ಅವಳನ್ನು ನಿಜವಾಗಿ ಆಶ್ರಯಿಸಬೇಕು. ಹೀಗಿದ್ದಾಗ ಅವಳು ರಕ್ಷಣೆ ಮಾಡುವಂಥ ವಿಧಾನ ಏನಿದೆ ಅದು ನಮಗೆ ಗೊತ್ತಾಗುತ್ತೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ರಾಕ್ಷಸಗ್ನಿ, ರಾಕ್ಷಸರನ್ನು ನಾಶ ಮಾಡುವವಳು ಅಂತ ಈ ನಾಮದ ಅರ್ಥ. ನಾವು ಭಂಡಾಸುರನ ಸಂಹಾರ, ದಕ್ಷಯಜ್ಞ ಮತ್ತು ತ್ರಿಪುರಾಸುರ ಸಂಹಾರದ ಕಥೆಯ ಸಂದರ್ಭದಲ್ಲೆಲ್ಲ ಆ ದೈತ್ಯರನ್ನು ಎಷ್ಟು ಸುಲಭವಾಗಿ ಈ ಶಕ್ತಿ ಮಣಿಸಿ ಅವರನ್ನು ನಾಶ ಮಾಡಿದ್ಲು ಅನ್ನೋದನ್ನು ನಾವು ನೋಡಿದ್ವಿ. ಇದು ಸ್ಥಳ ಪುರಾಣ ಈ ಕೊಲ್ಲೂರಲ್ಲಿ ಮತ್ತು ದೇವಿ ದೇವಸ್ಥಾನ ಎಲ್ಲಿದೆಯೋ ಅಲ್ಲೆಲ್ಲ ದುಷ್ಟರನ್ನು ಹೇಗೆ ಅಳಿತಾಳೆ ಅನ್ನೋದಕ್ಕೆ ಆ ಸ್ಥಳ ಪುರಾಣಗಳನ್ನು ನೋಡಿದರೆ ನಮಗೆ ಗೊತ್ತಾಗುವಂಥದ್ದು. ಅಷ್ಟೇ ಅಲ್ಲ, ಈ ರಾಕ್ಷಸಗ್ನಿ ಅನ್ನುವಂಥ ನಾಮ ಇನ್ನೊಂದು ವಿಷಯ ಹೇಳ್ತದೆ. ಈ ಮಾತೃಸ್ವರೂಪಿ ಈ ಲಲಿತಾಂಬಿಕೆ ಏನಿದ್ದಾಳೆ ಆದಿಶಕ್ತಿ, ತನ್ನನ್ನು ಯಾರು ಪ್ರೀತಿಯಿಂದ ಆರಾಧಿಸ್ತಾರೋ, ಆಶ್ರಯಿಸ್ತಾರೋ ಅವರ ಎಲ್ಲ ರಾಕ್ಷಸಿ ಗುಣ ಏನಿದೆ, ತಮೋಗುಣ, ಅಜ್ಞಾನ, ಇವೆಲ್ಲವನ್ನೂ ಕೂಡ ಒಂದೊಂದಾಗಿ ಅಳಿದು ಅವರ ಮನೋವೈಶಾಲ್ಯಕ್ಕೆ, ಮನೋವಿಕಾಸಕ್ಕೆ ಕಾರಣಳಾಗಿ ಅವರನ್ನೆಲ್ಲ ಜ್ಞಾನ ಮಾರ್ಗಕ್ಕೆ, ಬೆಳಕಿನ ದಾರಿಗೆ ಅವರನ್ನು ಮುನ್ನಡೆಸ್ತಾಳೆ. ಈ ರೀತಿ ಜ್ಞಾನ ಯಾವ ಭಕ್ತನಿಗೆ ಅವನ ಹೃದಯದಲ್ಲಿ ಒಡಮೂಡ್ತೋ ಆಗ ಅವನ ಮನಸ್ಸು ವಿಶಾಲವಾಗಿ ಯಾವುದು ತಪ್ಪು, ಯಾವುದು ಸರಿ, ತಾನು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಅವನೇ ಯೋಚಿಸ್ಕೊಂಡು ಅವನೇ ಹೆಜ್ಜೆ ಇಟ್ಟು ತನ್ನ ಬದುಕನ್ನು ತುಂಬ ಸಮೃದ್ಧಿಯೆಡೆಗೆ, ಉತ್ತರೋತ್ತರ ಅಭಿವೃದ್ಧಿ ಅಂತ ನಾವು ಹೇಳ್ತೀವಲ್ಲ, ಆ ರೀತಿ ಉತ್ತರೋತ್ತರ ಅಭಿವೃದ್ಧಿಯನ್ನು ತನ್ನ ಜ್ಞಾನದ ಸ್ವರೂಪವನ್ನು ಅನುಸಂಧಾನ ಮಾಡೋದ್ರ ಮೂಲಕ, ಅದರನ್ನು ತನ್ನ ಹೆಜ್ಜೆಯಲ್ಲಿ ನಡೆಯೋದರ ಮೂಲಕ ಈ ಭಕ್ತರು ಪಡೆದುಕೊಳ್ತಾರೆ ಅಥವಾ ಭಕ್ತ ಗಳಿಸಿಕೊಳ್ತಾನೆ ಅನ್ನೋ ಒಂದು ವಿಷಯವನ್ನು ಈ ರಾಕ್ಷಸಗ್ನಿ ಅನ್ನುವಂಥ ನಾಮ ತೆರೆದಿಡ್ತಾ ಇದೆ. ನಮ್ಮಲ್ಲಿಯ ರಾಕ್ಷಸಿ ಪ್ರವೃತ್ತಿ, ಕ್ರೂರ ಪ್ರವೃತ್ತಿ ಅಥವಾ ಅಜ್ಞಾನದ ಒಂದು ಗುಣ ಏನಿದೆ ಇದೆಲ್ಲವೂ ನಾಶವಾಗಬೇಕಾದ್ರೆ ಈ ಆದಿಶಕ್ತಿ ಅಂತ ನಾವು ಯಾವುದನ್ನು ಸ್ತುತಿ ಮಾಡ್ತಾ ಇದ್ದೇವೆ ಅದು ನಮ್ಮೊಳಗಿನ ದೈವತ್ವ, ನಮ್ಮೊಳಗಿನ ಚೈತನ್ಯ. ಆ ಚೈತನ್ಯಕ್ಕೆ ನಾವು ನಮ್ಮ ಆತ್ಮದಲ್ಲೇ ಶರಣಾಗತಿಯಾದಾಗ ಈ ಎಲ್ಲ ಬೆಳವಣಿಗೆಗಳು ಆಗ್ತವೆ ಅನ್ನೋದಕ್ಕೆ ಈ ನಾಮ ಸೂಚನೆಯನ್ನು ಕೊಡ್ತಾ ಇದೆ. ಮುಂದಿನ ನಾಮ ರಾಮ. ರಾಮ ಅಂತಂದರೆ, ರಾಮ ಅಂತ ನಾವು ಯಾವ ದೇವರನ್ನು ಆರಾಧನೆ ಮಾಡ್ತೀವಲ್ವಾ, ಪುರುಷ ರೂಪದಲ್ಲಿ ಆ ಚೈತನ್ಯವನ್ನು ರಾಮ ಅಂತ ಆರಾಧನೆ ಮಾಡ್ತೀವಿ. ಹಾಗೆ ಸ್ತ್ರೀ ರೂಪದಲ್ಲಿ ಆರಾಧನೆ ಆ ಚೈತನ್ಯವನ್ನು ಮಾಡುವಾಗ ಸ್ತ್ರೀ ರೂಪದಲ್ಲಿ ಈ ಥರ ಬಳಸ್ತೀವಿ. ರಾಮ ಅಂದರೆ ಸ್ತ್ರೀಲಿಂಗ. ಈ ದೈವೀ ತತ್ವವನ್ನು ಸ್ತ್ರೀ ರೂಪದಲ್ಲಿ ಹೇಳ್ತಾ ಇರೋದರಿಂದ ರಾಮ ಅಂತ ಇಲ್ಲಿ ನಾಮ. ಗೋವಿಂದ, ಮುಕುಂದ, ನಾರಾಯಣಿ, ಶಿವ, ಈಶ್ವರಿ, ಭೈರವಿ ಹೀಗೆಲ್ಲ ನಾಮ ಬಂದಿದೆ. ಇದೆಲ್ಲವೂ ಕೂಡ ಚೈತನ್ಯದ ಸ್ತ್ರೀ ರೂಪವನ್ನು ವರ್ಣನೆ ಮಾಡುವಂಥ ನಾಮ. ವಾಸ್ತವವಾಗಿ ಈ ಪರಬ್ರಹ್ಮ ತತ್ವ ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ. ಆದರೆ ನಮ್ಮ ಮನಸ್ಸಿಗೆ ಅದನ್ನು ಗ್ರಹಿಸೋಕ್ಕೆ ಒಂದು ವಿಧಾನ ಬೇಕಲ್ಲ. ಈ ಪ್ರಪಂಚದಲ್ಲಿ ನಾವು ಸ್ತ್ರೀ ಪುರುಷರನ್ನು ನೋಡ್ತೀವಿ, ಅದರನ್ನು ನಮ್ಮ ಮನಸ್ಸು ಸುಲಭವಾಗಿ ಗ್ರಹಿಸ್ತದೆ. ಹಾಗಾಗಿ ಆ ಗ್ರಹಿಕೆಗಾಗಿ ಆ ಚೈತನ್ಯಕ್ಕೆ ಒಂದು ರೂಪವನ್ನು ಕಲ್ಪನೆ ಮಾಡೋದೇ ವಿನಃ ಆ ಚೈತನ್ಯ ತತ್ವ ವಾಸ್ತವವಾಗಿ ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ. ಅದನ್ನು ನೆನ್ಪಿಟ್ಕೋಬೇಕು. ಗ್ರಹಿಕೆಗಾಗಿ, ಮನೋಗ್ರಹಿಕೆಗಾಗಿ ನಾವು ಆ ತತ್ವವನ್ನು ಸ್ತ್ರೀ ರೂಪದಲ್ಲೋ ಪುರುಷ ರೂಪದಲ್ಲೋ ಆರಾಧಿಸ್ತಾ ಇರ್ತೀವಿ. ಹಾಗಾಗಿ ಇಲ್ಲಿ ಆ ರಾಮನ ಸ್ತ್ರೀ ರೂಪ ಅಂತ ತಗೋಬಹುದು, ಅದು ರಾಮ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ರಮಣ ಲಂಪಟ ಅಂತ. ತನ್ನ ಪತಿಯಲ್ಲಿ ಸದಾ ಆಸಕ್ತಳು ಅಂತ ಈ ರಮಣ ಲಂಪಟ ಅನ್ನುವಂಥ ನಾಮದ ಶಬ್ದಶಃ ಅರ್ಥ. ಅಂದರೆ ಶಿವನನ್ನು
ಕ್ಷಣಕಾಲವೂ ಬಿಟ್ಟಿರಲಾಗದೆ ಇವಳು ಅರ್ಧನಾರೀಶ್ವರಿಯಾಗಿಬಿಟ್ಟಿದ್ದಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಈ ರಮಣ ಲಂಪಟ ಅನ್ನುವಂಥ ನಾಮ ಲೌಕಿಕವಾಗಿ ಮಾತಾಡ್ತಾ ತನ್ನ ಇನ್ನರ್ ಮೀನಿಂಗ್ ಅಂದರೆ ಒಳ ಅರ್ಥ ಏನು ಹೇಳ್ತದೆ, ಏನು ಬಿಚ್ಚಿಡ್ತದೆ ಅಂತಂದರೆ, ಶಿವನಲ್ಲಿ ಸೇರಿ ಹೋಗಲಿಕ್ಕೆ ಈ ಶಕ್ತಿ ತತ್ವಕ್ಕೆ ಸದಾ ಆಸಕ್ತಿ. ಶಿವನಲ್ಲಿ ಸೇರಿ ಐಕ್ಯವಾಗೋದೇ ಆಕೆಗೆ ಅತಿ ಆಸಕ್ತಿಯ ಹಾಗೂ ಆನಂದದ ವಿಷಯ. ಯಾಕೆ ಅಂದರೆ ಅವಳು ಹುಟ್ಟಿ ಬಂದಿದ್ದೇ ಆ ಶಿವತತ್ವದಿಂದ. ಅವಳು ಪರಮಾನಂದ ಭರಿತಳಾಗುವುದು ಕೂಡ ಅದಕ್ಕೇನೆ ತಾನು ಶಿವೈಕ್ಯಳಾದಾಗಲೇ. ಅದು ನಿಜಾನಂದದ ಮನೆ ಈ ಶಕ್ತಿ ತತ್ವದ್ದು. ಹಾಗಾಗಿ ತನ್ನ ಮೂಲಕ್ಕೆ ಸದಾ ಸೇರಿ ಹೋಗಲು ಇವಳು ಬಯಸ್ತಾಳೆ. ಹಾಗಾಗಿ ರಮಣ ಲಂಪಟ, ತನ್ನ ಪತಿಯನ್ನೇ ಸದಾ ಸೇರಿ ಹೋಗಲಿಕ್ಕೆ ಬಯಸ್ತಾಳೆ ಅನ್ನುವಂಥ ಅರ್ಥದಲ್ಲಿ ಈ ನಾಮ ಸಾಂಕೇತಿಕವಾಗಿ ಪರಮಾನಂದವೇ ಅವಳ ಮೂಲ ಸ್ಥಿತಿ. ಹಾಗಾಗಿ ಪರಮಾನಂದಕ್ಕೆ ಹೋಗಲಿಕ್ಕೆ ಬಯಸ್ತಾಳೆ ಅಂತ ಹೇಳ್ತಾ ಇದೆ. ಕುಂಡಲಿನಿ ಶಕ್ತಿ ಜಾಗೃತವಾಗಿ ಸಹಸ್ರಾರಕ್ಕೆ ಏರಿ ಶಿವನೊಡನೆ ಒಂದಾಗಿ ಆನಂದಾಮೃತ ಪಾನ ಮಾಡ್ತಾಳೆ ಅಂತ ಹಿಂದೆ ತಂತ್ರಶಾಸ್ತ್ರದ ನಾಮಗಳನ್ನು ಮಾತಾಡುವಾಗ ಕುಂಡಲಿನಿ ಜಾಗೃತಿಯ ವಿಷಯದಲ್ಲಿ ಬಂದಿತ್ತಲ್ಲ. ಹಾಗೆ ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ ಅನ್ನುವಂಥ ನಾಮ ಒಂದಿತ್ತಲ್ಲ, ಅದೆಲ್ಲವೂ ಕೂಡ ಇದೇ ಅರ್ಥವನ್ನು ಹೇಳುವಂಥದ್ದು. ಹಾಗಾಗಿ ಇಲ್ಲಿ ರಮಣ ಲಂಪಟ ಅನ್ನುವಂಥ ನಾಮವೂ ಕೂಡ ತನ್ನ ಪತಿಯಾದ ಶಿವನಲ್ಲಿ ಸೇರಿ ಆನಂದಭರಿತಳಾಗಿರಲಿಕ್ಕೆ ಇವಳು ಸದಾ ಆಸಕ್ತಿ ವಹಿಸ್ತಾಳೆ ಅನ್ನುವಂತಹ ವಿಷಯವನ್ನು ಹೇಳ್ತಾ ಇದೆ. ಹಾಗಾಗಿ ನಾವು ಕೂಡ ಈ ಶಕ್ತಿ ಚೈತನ್ಯದ ಆರಾಧನೆ ಮಾಡ್ತಾ ನಾವೇನು ಮಾಡ್ತೀವಿ, ಆ ಆನಂದಕ್ಕಾಗಿ ಹುಡುಕ್ತಾ ಇರ್ತೀವಿ. ಲೌಕಿಕವಾಗಿ ಜೀವನ ಮಾಡುವಾಗಲೂ ನಾವು ಅದೇ ಆನಂದವನ್ನು ಅರಸ್ತಾನೇ ಇರ್ತೀವಿ. ಆದರೆ ಅದು ಹೇಗೆ ಸಿಗ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಒಂದು ಮಟ್ಟಕ್ಕೆ ಈ ರೀತಿ ಅಂತರ್ಮುಖಿಯಾದ ಮನುಷ್ಯನಿಗೆ ತನ್ನ ಸಮಾಧಾನ ಅಥವಾ ತನ್ನ ಆನಂದ ತನ್ನ ಮೂಲ ಸ್ವರೂಪದಲ್ಲೇ ಇದೆ ಅಂತ ಗೊತ್ತಾದ ಮೇಲೆ ಉಳಿದ ಲೌಕಿಕ ಜೀವನವನ್ನು ಸ್ವಲ್ಪ ತನ್ನಲ್ಲಿ ತಾನೇ ದೂರ ಸರಿಸಿ ತನ್ನ ಆನಂದಕ್ಕೆ ಹೋಗಲಿಕ್ಕೆ ಬಯಸ್ತಾನಲ್ಲ. ಈ ಸ್ಥಿತಿಯನ್ನು ರಮಣ ಲಂಪಟ ಅನ್ನುವಂಥ ನಾಮ ಬಿಚ್ಚಿಡ್ತಾ ಇದೆ. ನಮ್ಮ ಲೌಕಿಕ ಜೀವನದಲ್ಲೂ ನಾವು ಅವಳನ್ನೇ ಅರಸ್ತಾ ಇದ್ದರೂ ನಮಗದು ಗೊತ್ತಾಗೋದಿಲ್ಲ. ಅಂತರ್ಮುಖಿಯಾಗಿ ನಾವು ಪಡೆದುಕೊಳ್ಳುವಂತಹ ಆನಂದವೇ ಈ ರಮಣ ಲಂಪಟ ಸ್ಥಿತಿ ಅಂತ ನಿಜವಾಗಿ ಈ ನಾಮ ಹೇಳ್ತಾ ಇದೆ. ನಮ್ಮ ಸ್ಥಿತಿ ಏನಿದೆ ಅದೇ ಆನಂದವನ್ನು ನಾವು ಅರಸ್ತಾ ಇರ್ತೀವಿ ಅಂತ. ಮುಂದಿನ ನಾಮಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.